ಖಲ್ಜಿಗಳ ಮನೆತನ ಮೂಲ ಇದ್ದಿದ್ದು ಅಫ್ಘಾನಿಸ್ತಾನ. ವಾಪಸ್ ಹೋಗಲಿಲ್ಲ ಅವನು ಅಫ್ಘಾನಿಸ್ತಾನ. ಬಲ್ಬನ್ ಅವನು ಆ ಕಡೆಯಿಂದನೇ ಬಂದವನು, ಇರಾನ್ ಪರ್ಷಿಯಾ ಈ ಕಡೆಯಿಂದ ಬಂದವನು. ಅವನು ಇಲ್ಲಿಗೆ ಬಂದ, ಐಬಕ್ ಜೊತೆ ಬಂದ, ಅಲ್ಲೇ ಉಳ್ಕೊಂಬಿಟ್ಟ. ಅವ್ರು ಯಾರು ಈ ಸಮಾಜನ ಸ್ಟಡಿನೇ ಮಾಡಲಿಲ್ಲ, ಅವ್ರಿಗೆ ಬೇಕು ಆಗಿರಲಿಲ್ಲ. ಒಬ್ಬ ಆಕ್ರಮಣಕಾರಿ, ಒಬ್ಬ ದಮನಕಾರಿ ಸಾರ್ವಭೌಮತ್ವ, ಆ ಅಪ್ರೋಚಿಂದನೇ, ಆ ಮೈಂಡ್ಸೆಟ್ಟಿಂದನೇ ನಮ್ಮನ್ನು ಸ್ಟಡಿ ಮಾಡಿದ್ದವು. ನಾವು ಅವರ ಪ್ರಜೆಗಳದ ಸಬ್ಜೆಕ್ಟ್ಸ್ ಅಂದರೆ ಒಂದು ಅರ್ಥದಲ್ಲಿ ಗುಲಾಮರೇ. ಆ ಕೆಲಸ ಅದಕ್ಕೆ ನಾವು ಅವ್ರ ಸಮಾಜದಲ್ಲಿ ಮಾಡೋಕ್ಕಾಗಲಿಲ್ಲ. ಮೊದಲು ಆ ಪೂರ್ತಿ ಸಂಸ್ಕೃತಿನ ಒಂದು ಆಕ್ರಮಣಕಾರಿಯಾಗಿ ಸೈನ್ಯ ಬಲದಿಂದ ಪೂರ್ತಿ ಮುಗಿಸ್ಬಿಟ್ರು. ಎರಡನೇದು, ಯಾವುದನ್ನ ಪೂರ್ತಿ ಮುಗಿಸೋಕ್ಕಾಗಲಿಲ್ವೋ ಅವನ್ನೆಲ್ಲ ಇದು ಮೊದಲೇ ಕ್ರೈಸ್ತ ಮತದ ಭಾಗ ಆಗಿತ್ತು ಅಂತ ನುಂಗ್ಬಿಡ್ತು. ಮಂಡ್ಯ ದಾಟದ ಮೇಲೆ ಅಥವಾ ಮಂಡ್ಯ ಹತ್ತಿರ ಬರುವಾಗ ಬಲಗಡೆಗೆ ಶ್ರೀಕೃಷ್ಣ ಅನಂತ ಶಯನ ಸ್ಥಿತಿಲಿ ಮಹಾವಿಷ್ಣು ಮಲಗಿರ್ತಾನೆ, ಅದು ಜೀಸಸ್. ನಮ್ಮ ಪ್ರತೀಕಗಳು ಬೇಕಾದಷ್ಟಿದೆ, ಈ ಥರ ಲಿಸ್ಟೇ ಇದೆ ನಿಮಗೆ. ಕೇರಳ ತಮಿಳ್ನಾಡಲ್ಲಿ ಹೋದರೆ ಹೇರಳವಾಗಿ ನೂರಾರು ಸಾವಿರಾರು ಸಿಗುತ್ತೆ ಈ ಥರ. ಹಿಂದೂಗಳು ಯಾವುದ್ಯಾವುದನ್ನೆಲ್ಲ ದೇವರು ಶ್ರೇಷ್ಠ ಅಂತ ನಂಬುತ್ತಾರೋ ಅದಕ್ಕೆ ಕ್ರೈಸ್ತನ ರೂಪ ಮದರ್ ಮೇರಿ ಮಾತಾ ಆಗಿಬಿಡ್ತಾಳೆ. ಸರ್, ನಾನು ಒಂದು ಪ್ರಶ್ನೆ ಕೇಳಿದೆ ನಿಮಗೆ. ಹಾಂ, ನಮ್ಮಲ್ಲಿ ವೇದ ಮೂಲ ಇರ್ಬೋದು, ಕಾವ್ಯ ಮೂಲ ಇರ್ಬೋದು, ಈ ಒಂದು ಸಾಮಾಜಿಕ ವ್ಯವಸ್ಥೆ ಅಂತೇನು ಸೋಷಲ್ ಸ್ಟ್ರಕ್ಚರ್ ಅಂತ ಏನು ಕರಿತೇವೆ, ಆ ಸಂದರ್ಭದಲ್ಲಿ ಪರ್ಯಾಯವಾಗಿ ಪರಕೀಯ ದೇಶಗಳಲ್ಲಿ ವೆಸ್ಟಲ್ಲಿ ಹೇಗಿತ್ತು? ಗಣಪತಿಗಳೇ, ಇದು ನಿಜಕ್ಕೂ ಒಂದು ಅತ್ಯದ್ಭುತವಾದ ಮತ್ತು ಏನು ಮೇನ್ ಸ್ಟ್ರೀಮ್ ಅಂತಾರಲ್ಲ ಆ ಒಂದು ವರ್ಗಕ್ಕೆ ಸೇರುವಂತಹ ಇದರಲ್ಲಿ ಅದು ಪತ್ರಿಕೆ ಇರ್ಬೋದು, ಟಿ ವಿ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಇಂಟರ್ನೆಟ್ ಎಲ್ಲೇ ಇರಲಿ, ಈ ವಿಷಯನ ಚರ್ಚೆ ಮಾಡೋದೇ ಇಲ್ಲ. ಅದು ಯಾಕೆ ಅಂತಂದರೆ ನಮ್ಮ ಸಮಾಜ ಪದ್ಧತಿ, ನಮ್ಮ ಆಚಾರಗಳು, ನಮ್ಮ ಐತಿಹಾಸಿಕ ಪರಂಪರೆ, ಸಂಸ್ಕೃತಿ, ಕಲೆ, ನಾಗರಿಕತೆ ಇವನ್ನೆಲ್ಲ ಬ್ರಿಟಿಷ್ನವರು ಒಂದು ಸಾರ್ವಭೌಮ ಪ್ರಭುತ್ವ ಅಂದರೆ ದಾಳಿಕೋರರು ಮೊದಲು ವ್ಯಾಪಾರಿಗಳಾಗಿ ಬಂದರು. ಆಮೇಲೆ ನಮ್ಮ ರಾಜರುಗಳು ಸಂಸ್ಥಾನಗಳ ನಡುವೆ ಇದ್ದಂತಹ ಅನೇಕ ತಿಕ್ಕಾಟಗಳಿಂದ ಅವರು ಬೆನಿಫಿಟ್ ತಗೊಂಡು ಬ್ರಿಟಿಷ್ ಸಾಮ್ರಾಜ್ಯ ಏಕಾಏಕಿ ಒಂದು ದಾಳಿ ಮಾಡಿ ಪಡ್ಕೊಂಡದ್ದಲ್ಲ, ಯುದ್ಧ ಮಾಡಿ ಪಡ್ಕೊಂಡದ್ದಲ್ಲ. 10 ಜನ. ಕರೆಕ್ಟು. ಹಾಗಾಗಿ ಕ್ರಮಕ್ರಮವಾಗಿ ನಮ್ಮ ದೇಶದೊಳಗಿರೋ ಅನೇಕ ವೀಕ್ನೆಸ್ಸನ್ನು ಇವರು ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು ತಮ್ಮ ಗುಲಾಮರಾಗಿ ಮಾಡಿಕೊಂಡು ನಿಧಾನಕ್ಕೆ ಒಂದು ದೊಡ್ಡ ರೊಟ್ಟಿನ ಮೊದಲು ಒಂದು 20 ಹುಳುಗಳು ತಿನ್ನಕ್ಕೆ ಶುರು ಮಾಡುತ್ತೆ. ಏನಾಗುತ್ತೆ ಆವಾಗ, ರೊಟ್ಟಿ ಸೈಜ್ ಚಿಕ್ಕದಾಗ್ತಾ ಬರುತ್ತೆ. ಆಮೇಲೆ ಅದನ್ನು ನೋಡಿ ಬೇರೆ ಬೇರೆ ಅವ್ರ ಪರಿವಾರದವ್ರು ನುಗ್ಗಕ್ಕೆ ಬರ್ತಾರೆ, ಓಹೋ ಇಲ್ಲಿದೆ ರೊಟ್ಟಿ ಅಂತ. ಆಮೇಲೆ 20 ಇರೋದು 200 ಆಗುತ್ತೆ, 200 ಇರೋದು 2000 ಆಗುತ್ತೆ, 2000 ಇರೋದು 2 ಲಕ್ಷ ಆದಾಗ ಏನಾಗುತ್ತೆ, ರೊಟ್ಟಿ ಮುಗೀತು, ಗುಳುಮ್. ಈ ಥರ ನಮ್ಮ ದೇಶನ ಬ್ರಿಟಿಷವರು ಆಕ್ರಮಣ ಮಾಡ್ಕೊಂಡಿದ್ದು. ಹಾಗಾಗಿ ಕ್ಷಾತ್ರ ತೋರಿಸ್ಬಿಟ್ಟು ಮಾಡ್ಕೊಂಡಿದ್ದಲ್ಲ, ವಿಶಾಲವಾದ ಅರ್ಥದಲ್ಲಿ ನಾವು ಬಿಟ್ಟುಕೊಟ್ವಿ ಅಷ್ಟೇ. ನಾವು ಬಿಡಿ ಆಗದೆ ಇಡೀ ಇದ್ದಿದ್ರೆ ಅವ್ರ 10 ಜನ ಬಂದವರನ್ನ ಒದ್ದು ಓಡಿಸಿ ಮುಗಿಸ್ ಕಳಿಸ್ಬೋದಿತ್ತು. ಅದು ಆ ಥರ ಇತ್ತು, ಇರಲಿ. ಸೊ ಅದಕ್ಕೆ ಅವ್ರಿಗೆ ಕ್ರೆಡಿಟ್ ಕೊಡಲೇಬೇಕು, ಅದು ಏನು ಮಾಡೋಕ್ಕಾಗಲ್ಲ. ಜೊತೆಗೆ ನಮ್ಮ ತಪ್ಪುಗಳು ನಾವು ಒಪ್ಕೊಳ್ಳೇಬೇಕು, ಇಲ್ಲಾಂದರೆ ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಸುಳ್ಳುಗಳನ್ನೇ ಹೇಳ್ಕೊಂಡು ಅದನ್ನೇ ನಂಬ್ತಾ ಇದ್ದರೆ ಮತ್ತೆ ತಿರ್ಗಾ ಅದೇ ಆಗುತ್ತೆ. ಸರಿ, ಹೀಗಾಗಿ ಅವರು ನಮ್ಮ ಸಮಾಜದ ಎಲ್ಲ ಅಂಗಗಳನ್ನು, ಎಲ್ಲ ಸಂಸ್ಥೆಗಳನ್ನು, ಎಲ್ಲ ಬೇರೆ ಬೇರೆ ರೀತಿ ಜನಗಳನ್ನು ಒಂದು ಪೀಸ್ ಮೀಲ್ ಅಂತ ಒಂದು ದೊಡ್ಡ ವಿಶಾಲವಾದ ಒಂದು ಇದಿರುತ್ತೆ ಅಂತ ಇಟ್ಕೊಳ್ಳಿ. ಅದನ್ನು ಸ್ಟಡಿ ಮಾಡೋಕ್ಕೆ ಆರ್ಗ್ಯಾನಿಸಮ್, ಬಯಾಲಜಿ ಇದನ್ನು ತೊಗೊಂಡ್ರೆ, ಝುವಾಲಜಿ ಇದನ್ನು ತೊಗೊಂಡ್ರೆ, ಒಂದು ಇಲಿನ ಪೂರ್ತಿ ಕಟ್ ಮಾಡಿಬಿಟ್ಟು ಲ್ಯಾಬ್ನಲ್ಲಿ ಡೈಸೆಕ್ಷನ್ ಅಂತಾರೆ, ಭಾಳ ಪೊಲೈಟಾಗಿ ಸಾಯಿಸ್ಬಿಟ್ಟು ಕಟ್ ಮಾಡೋದನ್ನು ಕಟ್ ಮಾಡಿಬಿಟ್ಟು ಏನೇನಿದೆ ಅದರ ಅಂಗ ಏನು, ಅದರ ರಚನೆ ಏನು, ಅದು ಏನೇನು ಕೆಮಿಕಲ್ಸ್ ಇದೆ ಅದರೊಳಗೆ, ಯಾವ ಥರ ಇದನ್ನೆಲ್ಲ ಮಾಡ್ತಾರೆ. ಆ ರೀತಿ ನಮ್ಮ ಇಡೀ ಸಮಾಜನ ಅವರು ಒಡೆದುಬಿಟ್ಟು ಒಂದೊಂದೇ ಪೀಸನ್ನ ಸ್ಟಡಿ ಮಾಡಿದ್ರು.
ನಮ್ಮ ಭೂಗೋಳ ಇರ್ಬೋದು, ನಮ್ಮ ಸಮಾಜ ಇರ್ಬೋದು, ನಮ್ಮ ವರ್ಣ ವ್ಯವಸ್ಥೆ ಎಲ್ಲನೂ ಸ್ಟಡಿ ಮಾಡಿದ್ರು. ಎಲ್ಲ ಸ್ಟಡಿ ಮಾಡಿ ಅವ್ರಿಗೆ ಯಾವ ರೀತಿ ತೋಚ್ತೋ ವ್ಯಾಖ್ಯಾನ ಮಾಡೋಕ್ಕೆ ಯಾವ ರೀತಿ ಅನುಕೂಲ, ಯಾವ ರೀತಿ ವ್ಯಾಖ್ಯಾನ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೋ ಆ ದೃಷ್ಟಿಯಿಂದ ಎಲ್ಲ ಮಾಡಿದ್ರು. ಕೆಲವರು ಪ್ರಾಮಾಣಿಕವಾಗ್ಲೂ ಮಾಡಿದ್ರು. ಮುಕ್ಕಾಲು ಭಾಗ ಎಲ್ಲ ಅವ್ರ ಮೂಗಿನ ನೇರಕ್ಕೆ ಬರೆದ್ರು. ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ಈಗ ಈ ಕೆಲಸನ ಬ್ರಿಟಿಷ್ನವ್ರಿಗಿಂತ ಮುಂಚೆ ಬಂದ ದಾಳಿಕೋರರು ಯಾರೂ ಮಾಡಿರಲಿಲ್ಲ. ಹೊರಗಿಂದ ಬಂದಂತಹ ಮುಸಲ್ಮಾನ್ ದಾಳಿಕೋರರು ವಾಪಸ್ ಅವ್ರವ್ರ ದೇಶಕ್ಕೆ ಹೋಗಲೇ ಇಲ್ಲ, ಇಲ್ಲೇ ಉಳ್ಕೊಂಡು. ಖಲ್ಜಿಗಳ ಮನೆತನ ಮೂಲ ಇದ್ದಿದ್ದು ಅಫ್ಘಾನಿಸ್ತಾನ. ವಾಪಸ್ ಹೋಗಲಿಲ್ಲ ಅವನು ಅಫ್ಘಾನಿಸ್ತಾನಕ್ಕೆ. ಬಲ್ಬನ್ ಅವನು ಆ ಕಡೆಯಿಂದನೇ ಬಂದವನು, ಇರಾನ್ ಪರ್ಷಿಯಾ ಈ ಕಡೆಯಿಂದ ಬಂದವನು. ಅವನು ಇಲ್ಲಿಗೆ ಬಂದ, ಐಬಕ್ ಜೊತೆ ಬಂದ, ಅಲ್ಲೇ ಉಳ್ಕೊಂಬಿಟ್ಟ. ಅವ್ರು ಯಾರು ಈ ಸಮಾಜನ ಸ್ಟಡಿನೇ ಮಾಡಲಿಲ್ಲ, ಅವ್ರಿಗೆ ಬೇಕು ಆಗಿರಲಿಲ್ಲ. ದೋಚೋದು ಸಂಸ್ಕೃತಿ. ಅವರು ಒಂದಷ್ಟು ಸಾಮ್ರಾಜ್ಯ ಕಟ್ಕೊಂಡು ಮುಗಿಸ್ಕೊಂಡು ಹೋದ್ರು. ಅವರು ಸ್ಟಡಿ ಮಾಡೋ ಅಂಥದ್ದು ಯಾವುದೂ ಇರಲಿಲ್ಲ. ಆದರೆ ಇವು ಬ್ರಿಟಿಷ್ನವ್ರು ಈ ಕೆಲಸ ಮಾಡಿದ್ರು, ಭಾಳ ಸೈಂಟಿಫಿಕ್ಕಾಗಿ ಮಾಡಿದ್ರು. ಅವರ ಭಾಷೆಯಲ್ಲೇ ಹೇಳಬೇಕು ಅಂದರೆ ಬಹಳ ಸೈಂಟಿಫಿಕ್ಕಾಗಿ ಮಾಡಿದ್ರು. ಆ ವಿಷಯನ ಟೆಕ್ಸ್ಟ್ ಬುಕ್ ಮೂಲಕ ಮತ್ತು ಬೇರೆ ಬೇರೆ ಅಧಿಕಾರದ ಬೇರೆ ಬೇರೆ ತಂತ್ರಗಳ ಮೂಲಕ ನಮಗೆ ಕೀಳರಿಮೆ ಬರೋ ರೀತಿಯಲ್ಲಿ ಮಾಡಿದ್ರು, ಈ ವ್ಯಾಖ್ಯಾನ ಮಾಡಿದ್ರು. ಅಂದರೆ ಒಬ್ಬ ಆಕ್ರಮಣಕಾರಿ, ಒಬ್ಬ ದಮನಕಾರಿ ಸಾರ್ವಭೌಮತ್ವ, ಆ ಅಪ್ರೋಚಿಂದನೇ, ಆ ಮೈಂಡ್ಸೆಟ್ಟಿಂದನೇ ನಮ್ಮನ್ನು ಸ್ಟಡಿ ಮಾಡಿದ್ದವರು. ನಾವು ಅವರ ಪ್ರಜೆಗಳದ ಸಬ್ಜೆಕ್ಟ್ಸ್, ಅಂದರೆ ಒಂದು ಅರ್ಥದಲ್ಲಿ ಗುಲಾಮರೇ. ಆ ಕೆಲಸ ಅದಕ್ಕೆ ನಾವು ಅವ್ರ ಸಮಾಜದಲ್ಲಿ ಮಾಡೋಕ್ಕಾಗಲಿಲ್ಲ, ಸಮಾಜದ ಬಗ್ಗೆ ಮಾಡೋಕ್ಕಾಗಲಿ. ಯಾಕಂದರೆ ಅಲ್ಲಿ ನಾವು ಹೋಗಬೇಕಲ್ಲ, ಮೊದಲು ಅಲ್ಲಿ ಉಳ್ಕೋಬೇಕಲ್ಲ. ಈಗ ನೀವು ನಮ್ಮನ್ನು ದಬ್ಬಾಳಿಕೆ ಮಾಡಿ ಹೇರಿ ನಿಮ್ಮ ಅಧಿಕಾರದ ಬಲದಿಂದ, ದರ್ಪದಿಂದ ಏನು ಬೇಕಾದ್ರೂ ದಕ್ಕಿಸ್ಕೋಬೋದು. ಹಾಗಾಗಿ ನಿಮ್ಮ ಮೂಗಿನ ನೇರಕ್ಕೆ ನೀವು ಬರೆದ್ರೆ ದಕ್ಕಿಸ್ಕೊಂಡ್ರಿ. ಆ ಕೆಲಸ ನಮ್ಮಲ್ಲೂ ಸಾಕಷ್ಟು ಜನ ಇಂಡಿಯನ್ಸ್ ಹೋದರು ಇಂಗ್ಲೆಂಡ್ಗೆ, ಬೇರೆ ಯುರೋಪ್, ಅಮೇರಿಕಾ, ಬೇರೆ ಬೇರೆ ಕಡೆ ಹೋದರೂ ಕೂಡ ನಾವು ಆಕ್ರಮಣಕಾರರಾಗಿ ಹೋಗಲಿಲ್ವಲ್ಲ. ಕರೆಕ್ಟು, ಹೌದಲ್ಲ? ಹಾಗಾಗಿ ಈ ಸ್ಟಡಿನ ನಾವು ಮಾಡಲಿಲ್ಲ. ಕೆಲವು ಮಟ್ಟಿಗೆ ಮಾಡಿದ್ದಾರೆ, ಮಾಡಲೇ ಇಲ್ಲ ಅಂತಲ್ಲ. ಭಾಳ ಗಾತ್ರದಲ್ಲಾಗಲಿ, ಪ್ರಮಾಣದಲ್ಲಾಗಲಿ, ಕಾಲ ಮಿತಿಲಾಗಲಿ ಭಾಳ ಗೌಣ ಅಂತ ಹೇಳಬೇಕು. ಒಂದು ವಿಸ್ತೃತ ಅರ್ಥದಲ್ಲಿ ನಾವು ಹೇಳೋ ಹಾಗಿದ್ದರೆ ವೆಸ್ಟರ್ನ್ ಸೊಸೈಟಿ, ಎಸ್ಪೆಷಲಿ ಯುರೋಪಿಯನ್ ಸೊಸೈಟಿ ಅಂತ ಅದನ್ನು ತಗೊಂಡ್ರೆ ಎರಡು ಹಂತದಲ್ಲಿ ಇದನ್ನು ನೋಡ್ಬೋದು. ಮೊದಲು ಕ್ರಿಶ್ಚಿಯನ್ ಮತ ಬರೋದಕ್ಕೆ ಮೊದಲಿದ್ದಂತಹ ಪಾಶ್ಚಾತ್ಯ ಸಂಸ್ಕೃತಿ ಸಮಾಜ, ಅದು ಒಂದು ಹಂತ. ಆಮೇಲೆ ಕ್ರಿಶ್ಚಿಯನ್ ಮತ ಪೂರ್ತಿ ಅದನ್ನು ಯುರೋಪನ್ನು ಕಬಳಿಸಿದ ಮೇಲೆ ರಚನೆ ಆದಂತಹ ಸಮಾಜ, ನಾವು ಅದಕ್ಕೆ ಬರೋಣ. ಈಗ ಇನ್ನು ಬೇಗ ಹೇಳ್ಬಿಡ್ತೀನಿ. ಈಗ ಕ್ರೈಸ್ತ ಮತ ಯುರೋಪನ ಪೂರ್ತಿ ಆಕ್ರಮಣ ಮಾಡೋಕ್ಕಿಂತ ಮುಂಚೆ ಇದ್ದಿದ್ದನ್ನು ಅಭಿಜಾತ ಯುಗ ಅಥವಾ ಕ್ಲಾಸಿಕಲ್ ಆ ಯುಗ ಅಂತ ಕರಿಬಹುದು. ಅದು ಆ ಸಮಾಜ ವಿಶೇಷವಾಗಿ ನಮಗೆ ಎದ್ದು ಕಾಣೋ ನಾಗರಿಕತೆಗಳು ಆ ಸಮಾಜ ಎಲ್ಲಿ ಅಂತಂದರೆ ಪುರಾತನ ಗ್ರೀಸ್ ಮತ್ತು ಪುರಾತನ ರೋಮ್. ಈ ಸಮಾಜದಲ್ಲಿ ಹೆಚ್ಚು ಕಡಿಮೆ ಅವರು ಪೂಜಾ ಪದ್ಧತಿ ಇರಬಹುದು, ಅವ್ರ ನಂಬಿಕೆ ಆಚಾರ ಇರಬಹುದು, ಹೆಚ್ಚು ಕಡಿಮೆ ನಮ್ಮ ಆ ಕಾಲದ ಹಿಂದೂ ಸಮಾಜ ಸಂಸ್ಕೃತಿಗೆ ಹೋಲುತ್ತೆ. ಅವರ ಮಿತ್ ಅಂತ ಕರೀತಾರಲ್ಲ, ಪುರಾಣಗಳು ಅಂತ, ಅದಿರಬಹುದು. ಅವರ ದೇವತೆಗಳಿರಬಹುದು, ಅವರ ಮೂರ್ತಿ ಪೂಜೆ ಅಂತ ಇವ್ರು ಕರೀತಾರಲ್ಲ ಕ್ರೈಸ್ತರು, ಅದಿತ್ತು. ಅದನ್ನು ಪೇಗನ್ ಅನ್ನೋ ಒಂದು ಕೀಳು ಮಟ್ಟದ ಅರ್ಥ ಪೇಗನ್ ಸಂಸ್ಕೃತಿ ಅಂತ ಕ್ರಿಶ್ಚಿಯನ್ರು ಕೊಡ್ತಾರೆ ಅವ್ರಿಗೆ. ಪೇಗನ್ ಅಂದರೆ ಅನ್ಸಿವಿಲೈಸ್ಡ್ ಅಂತ ಅರ್ಥ. ಬಟ್ಟೆನೇ ಹಾಕೊಳಕ್ಕೆ ಬರಲ್ಲ. ನಾವು ಯಾವುದನ್ನು ಶ್ರೇಷ್ಠ, ಯಾವುದು ಶ್ರೇಷ್ಠತೆಯ ಸಂಕೇತ ಯಾವ ಅಂತ ಭಾವಿಸ್ತೇವೋ ಅದು ಯಾವುದು ಇಲ್ಲದೆ ಇರೋವನು ಪೇಗನ್ ಅಂತ. ಅಂದರೆ ಅವ್ರ ದೃಷ್ಟಿಲಿ ನಾವು ಪೇಗನ್. ಅದಕ್ಕಿಂತ ಒಂದು ಹೀನ ಪದ ಅಂದರೆ ಹೀದನ್ ಅಂತ. ಹೀದನ್ ಅಂದರೆ ಒಂದು ಅರ್ಥದಲ್ಲಿ ಕಾಫಿರ್ ಅಂತ. ಕಾಫಿರ್ಗೆ ಸಮಾನಾರ್ಥಕವಾದ ಪದ ಹೀದನ್. ಆ ಸಂಸ್ಕೃತಿಗಳು ಪುರಾತನ ರೋಮಲ್ಲಿತ್ತು. ಅಲ್ಲಿ ಕೂಡ ನಮ್ಮಲ್ಲಿ ಯಜ್ಞವೇದಿ ಅಂತ ಎಲ್ಲ ಇತ್ತಲ್ಲ, ಅದನ್ನು ಕರಿತಾ ಇದ್ರು. ಆ ಪದ್ಧತಿ ಅಲ್ಲೂ ಇತ್ತು. ಯಜ್ಞವೇದಿಗಳ ಥರ ಇರೋ ಒಂದು ವೇದಿನ ಮಾಡಿ, ಪ್ಲ್ಯಾಟ್ಫಾರ್ಮ್ ಅಲ್ಲ ವೇದಿಕೆ, ಅಲ್ಲಿಂದನೇ ಬರೋದು. ವೇದಿ ಅನ್ನೋದು ಪ್ಲ್ಯಾಟ್ಫಾರ್ಮ್ ಅಂತ ಅರ್ಥ. ಸೊ ವೇದಿಕೆ ಅಲ್ಲಿಂದನೇ ಬರೋ ಪದ.
ಆ ರೀತಿ ಅಲ್ಲೂ ಇತ್ತು. ಅಲ್ಲಿ ಆರೆಕಲ್ಸ್ ಅಂತ ಕರಿತಾ ಇದ್ರು. ಅಂದರೆ ನಮ್ಮಲ್ಲಿ ಈಗ ದೇವರ ಜೊತೆ ಮಾತಾಡಿ ಒಂದು ಸಂದೇಶ ಕೊಡೋದೆಲ್ಲ ಇದೆಯಲ್ಲ ನಮ್ಮಲ್ಲೆಲ್ಲ, ದೇವ್ರ ನುಡಿ ಹೇಳೋದು ಅಂತ ಇವರೆಲ್ಲ ಮಾಡ್ತಾರಲ್ಲ, ಗಿಣಿಶಾಸ್ತ್ರ ಇವರೆಲ್ಲ, ಆ ಥರ ಇತ್ತು. ಅವರನ್ನು ಆರೆಕಲ್ಸ್ ಅಂತ ಕರಿತಾ ಇದ್ರು. ಭವಿಷ್ಯವಾಣಿ ನುಡಿಯೋರನ್ನ ಇವ್ರನ್ನೆಲ್ಲ ಆರೆಕಲ್ಸ್ ಅಂತ ಇದೆಲ್ಲ ಕರಿತಾ ಇದೆ. ಒಂದು ಪ್ರಸಿದ್ಧವಾದ ಸಾಫ್ಟ್ವೇರ್ ಕಂಪನಿ ಇದೆ ಗೊತ್ತಾ, ಆರೆಕಲ್ ಅಂತ. ಅದು ಗ್ರೀಕ್ ಮೂಲದ್ದೇ. ಹಾಗೆ ಹೆಚ್ಚು ಕಡಿಮೆ ಹಾಗೇ ಇತ್ತು. ಅವರಲ್ಲೂ ಜಲದೇವತೆ ಇದ್ದರು. ನಮ್ಮಲ್ಲಿ ಅಪ್ಸರೆಗಳು ಅಂತಾರಲ್ಲ, ವಸ್ತುತಃ ಅದರ ಮೂಲ ಪದ ಅಪ್ಸ್ ಅಂತ ಬರುತ್ತೆ. ಆಪಹ ಅಂದರೆ ನೀರು. ಈ ಥರ ಎಲ್ಲ ಸಾಕಷ್ಟು ದೇವರಾಗಲಿ, ಹೆಣ್ಣು ದೇವರು, ಗಂಡು ದೇವರು ಎಲ್ಲ ಇತ್ತು ಅಲ್ಲಿ ಗ್ರೀಕರಲ್ಲಿ. ಆಮೇಲೆ ಇದನ್ನು ರೋಮನ್ರಲ್ಲಿ ಇತ್ತು. ಜ್ಯೂಸ್ ಇರಬಹುದು, ಇವರೆಲ್ಲ ಇದ್ದರು. ಆಮೇಲೆ ಇದನ್ನೆಲ್ಲ ಏನಾಗುತ್ತೆ ಅಂತಂದರೆ, ಇವರು ಕ್ರೈಸ್ತ ಮತ ತೊಗೊಂಡ ಮೇಲೆ, ಅದು ತನ್ನ ತೆಕ್ಕೆಗೆ ತೊಗೊಂಡ ಮೇಲೆ ಎರಡು ಕೆಲಸ ಮಾಡಿದ್ರು. ಮೊದಲು ಆ ಪೂರ್ತಿ ಸಂಸ್ಕೃತಿನ ಒಂದು ಆಕ್ರಮಣಕಾರಿಯಾಗಿ ಸೈನ್ಯ ಬಲದಿಂದ ಪೂರ್ತಿ ಮುಗಿಸ್ಬಿಟ್ರು. ಎರಡನೇದು, ಯಾವುದನ್ನು ಪೂರ್ತಿ ಮುಗಿಸೋಕ್ಕಾಗಲಿಲ್ವೋ ಅವನ್ನೆಲ್ಲ, ಇದು ಮೊದಲೇ ಕ್ರೈಸ್ತ ಮತದ ಭಾಗ ಆಗಿತ್ತು ಅಂತ ನುಂಗ್ಬಿಡ್ತು. ಉದಾಹರಣೆಗೆ ಪ್ರಿಯಾಪಸ್ ಅಂತ ಹಳೆ ಕಾಲದ ಗ್ರೀಕ್ ಅಥವಾ ರೋಮನ್ ದೇವರು. ಅದು ಮಕ್ಕಳಾಗದೇ ಇರೋರಿಗೆ ಮಕ್ಕಳು ಕರುಣಿಸುವಂತಹ ಆತನಿಗೆ ಹರಕೆನೂ ಇತ್ತು ಅಲ್ಲಿ. ಆತನಿಗೆ ಹರಕೆ ಕಟ್ಕೊಂಡ್ರೆ ಮಕ್ಕಳಾಗ್ತಾರೆ. ಆಮೇಲೆ ಆತನಿಗೆ ಹರಕೆ ಕಟ್ಕೊಂಡ್ರೆ ಬರಗಾಲ ಇದ್ದರೆ ಬೆಳೆ ಆಗುತ್ತೆ. ಸಮೃದ್ಧವಾಗಿ ತರಕಾರಿ, ವಿಶೇಷವಾಗಿ ತರಕಾರಿ ಮತ್ತು ಹಣ್ಣಿನ ದೇವತೆ, ಅನೇಕ ಇದಕ್ಕೆ ಸಂಬಂಧಪಟ್ಟಂತಹ ದೇವತೆ ಪ್ರಯಾಪಸ್. ಅದನ್ನು ಇದು ಕ್ರೈಸ್ತರಲ್ಲೇ ಇತ್ತು ಅಂತ ಒಂದು ಕಟ್ಟುಕತೆ ಮಾಡಿ ಗುಳುಮ್ ಅಂತ ಮಾಡಿ ನುಂಗ್ಬಿಟ್ಟು ಚರ್ಚ್ ಆಫ್ ಪ್ರಯಾಪಸ್ ಅಂತಾರೆ. ಇವರು ತಂತ್ರಗಾರಿಕೆಗೆ ಒಂದು 800,000 ವರ್ಷದ ಇತಿಹಾಸ ಇದೆ. ಇದೇ ಕೆಲಸನ ಇವತ್ತು ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಮಾಡ್ತಾರೆ ಭಾರತ ವರ್ಷದಲ್ಲಿ. ಯಾಕೆ ಅಂದರೆ ಇನ್ನೂ ನಾನ್ ಕ್ರಿಶ್ಚಿಯನ್ ಕಂಟ್ರಿ ಇದು. ಹೇಗೆ ಮಾಡ್ತಾರೆ, ನೀವು ಮೈಸೂರು ಹೈವೇಲಿ ಹೋಗಿ, ಬೆಂಗಳೂರಿನ ಮೈಸೂರಿಗೆ ಹೋಗ್ತಾ ಮಂಡ್ಯ ದಾಟಿದ ಮೇಲೆ ಅಥವಾ ಮಂಡ್ಯ ಹತ್ತಿರ ಬರುವಾಗ ಬಲಗಡೆಗೆ ಶ್ರೀಕೃಷ್ಣ ಅನಂತಶಯನ ಸ್ಥಿತಿಲಿ ಮಹಾವಿಷ್ಣು ಮಲಗಿರ್ತಾನೆ, ಅದು ಜೀಸಸ್. ನಮ್ಮ ಪ್ರತೀಕಗಳು ಬೇಕಾದಷ್ಟಿದೆ, ಈ ಥರ ಲಿಸ್ಟೇ ಇದೆ ನಿಮಗೆ. ಕೇರಳ, ತಮಿಳ್ನಾಡಲ್ಲಿ ಹೋದರೆ ಹೇರಳವಾಗಿ 100,000 ಸಿಗುತ್ತೆ ಈ ಥರ. ಸೊ ಈ ಥರ ಗುಳುಮ್ ಮಾಡೋವಂಥ ಪದ್ಧತಿ ಇದೆ. ಯಾಕೆ ಮಾಡ್ತಾರೆ ಅಂತಂದರೆ, ಹಿಂದೂಗಳು ಯಾವುದ್ಯಾವುದನ್ನೆಲ್ಲ ದೇವರು ಶ್ರೇಷ್ಠ ಪೂಜ್ಯ ಅಂತ ನಂಬುತ್ತಾರೋ ಅದಕ್ಕೆ ಕ್ರೈಸ್ತನ ರೂಪ ಮದರ್ ಮೇರಿ ಮಾತಾ ಆಗಿಬಿಡ್ತಾಳೆ. ಕನ್ಯಾಕುಮೇರಿ ಅಂತ ಮಾಡಬೇಕು ಅಂತ ಇತ್ತು ಒಂದು, ಕನ್ಯಾಕುಮಾರಿ. ಸಾಕಷ್ಟು ಮಾಡಿದ್ದಾರೆ ಇದನ್ನೆಲ್ಲ, ಇದಕ್ಕೆ ಇರಲಿ, ಅದೇ ಒಂದು ಸಬ್ಜೆಕ್ಟು. ಹೀಗಾಗಿ ನಿಮಗೆ ಕ್ರಿಶ್ಚಿಯನ್ ಸಮಾಜ ಯುರೋಪನ್ನ ಇನ್ನೊಂದಾಗತ್ತೆ. ಎಲ್ಲೆಲ್ಲೆಲ್ಲ ಕ್ರಿಶ್ಚಿಯನ್ ತತ್ವ ಅಲ್ಲ, ಮತ ನಂಬರ್ಸ್ ಆಗುತ್ತೆ, ಎಲ್ಲೆಲ್ಲದರ ಪ್ರಾಬಲ್ಯ ವಿಸ್ತಾರ ಜಾಸ್ತಿ ಆಗ್ತಾ ಹೋಗುತ್ತೆ, ಅಲ್ಲೆಲ್ಲ ಕ್ಷಾತ್ರ ಮುಗಿತಾ ಬರುತ್ತೆ. ಯಾವಾಗ ಇಡೀ ರೋಮನ್ ಸಾಮ್ರಾಜ್ಯನ ಇವರು ಕ್ರೈಸ್ತ ಪಾದ್ರಿಗಳು ಇವರೆಲ್ಲ ಸ್ವಹ ಮಾಡ್ತಾರೋ, ಅದಾಗಿದ ಕೇವಲ 40 ವರ್ಷದಲ್ಲಿ ಇಡೀ ಯುರೋಪನ್ನು ಈ ಹೂಣರು, ಬರ್ಬರರು, ಅಂದರೆ ಬೇಸಿಕಲಿ ಸ್ಯಾವೇಜಸ್ ಅಂತಾರಲ್ಲ, ಅವರೆಲ್ಲ ಒಂದು ಕಡೆಯಿಂದ ನುಂಗ್ತಾ ಬರ್ತಾರೆ. ಎಲ್ಲಿ ತನಕ ಗಟ್ಟಿಯಾದ ಒಂದು ರೋಮನ್ ಚಕ್ರಾಧಿಪತ್ಯ ಇತ್ತೋ ಅಲ್ಲಿವರೆಗೂ ಇವರು ಯಾರೂ ಮಿಸ್ಕಾಡಲಿಲ್ಲ. ಎಲ್ಲಿ ಕ್ರಿಶ್ಚಿಯನ್ ತತ್ವ ಬಂತೋ, ಲಾರ್ಡ್ ಕ್ರೈಸ್ಟ್ ಅಂತ ನಾನು ಯಾವಾಗಲೂ ಹೇಳ್ತೀನಿ, ದ ಕಿಸ್ ಆಫ್ ಕ್ರೈಸ್ಟ್ ಇಸ್ ಅ ಕಿಸ್ ಆಫ್ ಡೆತ್ ಫಾರ್ ಹಿಂದೂಸ್ ಅಂತ. ನನಗೆ ಯಾವ ಮುಜುಗರನೂ ಇಲ್ಲ ಹೇಳೋಕ್ಕೆ. ಯಾಕಂದರೆ ಲವ್ ಅಂತ ಬರ್ತಾರೆ, ಅದರ ಹೆಸರು ಮಾಡೋ ಕೆಲಸನೇ ಬೇರೆ.